ಗುರು ಪೂರ್ಣಿಮೆಯು ಹಿಂದೂ, ಬೌದ್ಧ ಮತ್ತು ಜೈನ ಧರ್ಮಗಳಲ್ಲಿ ಮಹತ್ವವನ್ನು ಹೊಂದಿರುವ ಒಂದು ಪ್ರಮುಖ ಹಬ್ಬವಾಗಿದೆ. ಬೌದ್ಧ ಧರ್ಮದಲ್ಲಿ ಗುರು ಪೂರ್ಣಿಮೆಯ ಮಹತ್ವವನ್ನು ಕೆಳಗೆ ನೀಡಲಾಗಿದೆ. ಬೌದ್ಧ ಧರ್ಮದಲ್ಲಿ ಗುರು ಪೂರ್ಣಿಮೆಯ ಮಹತ್ವ. ಬೌದ್ಧ ಧರ್ಮದಲ್ಲಿ ಗುರು ಪೂರ್ಣಿಮೆಯು ಪ್ರಮುಖ ದಿನವಾಗಿದೆ, ಏಕೆಂದರೆ ಇದು ಭಗವಾನ್ ಬುದ್ಧನು ಜ್ಞಾನೋದಯ ಪಡೆದ ನಂತರ ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದ ದಿನ ಎಂದು ನಂಬಲಾಗಿದೆ. ಈ ಪ್ರಮುಖ ಘಟನೆಯು ಉತ್ತರ ಪ್ರದೇಶದ ಸಾರನಾಥದಲ್ಲಿ ನಡೆದಿದ್ದು, ಇದನ್ನು ಧಮ್ಮಚಕ್ಕಪ್ಪವತ್ತನ ಸುತ್ತ ಎಂದು ಕರೆಯಲಾಗುತ್ತದೆ. ಬುದ್ಧನು ತನ್ನ 5 ಜನಸಂಗಾತಿಗಳಿಗೆ, ಭಿಕ್ಕುಗಳಿಗೆ 4 ಉದಾತ್ತ ಸತ್ಯಗಳು, 4 ನೋಬಲ್ ಟ್ರೂತ್ಸ್ ಮತ್ತು ಅಷ್ಟಾಂಗ ಮಾರ್ಗ 8ಫೋಲ್ಡ್ ಪಾತ್ ಬಗ್ಗೆ ಬೋಧಿಸಿದನು. ಇದು ಬೌದ್ಧ ತತ್ವಶಾಸ್ತ್ರದ ಮೂಲಾಧಾರವಾಗಿದೆ. ಈ ದಿನ ಬೌದ್ಧರು ಬುದ್ಧನ ಬೋಧನೆಗಳನ್ನು ನೆನಪಿಸಿಕೊಳ್ಳುತ್ತಾರೆ ಮತ್ತು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ. ಈ ದಿನದಂದು ಗುರುಗಳಿಗೆ ಗೌರವ. ಬೌದ್ಧ ಅನುಯಾಯಿಗಳು ತಮ್ಮ ಆಧ್ಯಾತ್ಮಿಕ ಗುರುಗಳಿಗೆ ಮತ್ತು ಬುದ್ಧನಿಗೆ ಗೌರವ ಸಲ್ಲಿಸುತ್ತಾರೆ. ಜ್ಞಾನದ ಹಾದಿಯನ್ನು ತೋರಿಸಿದ ಗುರುಗಳ ಪಾತ್ರವನ್ನು ಈ ದಿನ ಸ್ಮರಿಸಲಾಗುತ್ತದೆ. ಧರ್ಮದ ಪ್ರಾರಂಭ. ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದ ದಿನ ಇದಾಗಿರುವುದರಿಂದ ಧರ್ಮದ ಚಕ್ರವು, ವೀಲ್ ಆಫ್ ಧರ್ಮ, ಈ ದಿನದಿಂದ ತಿರುಗಲು ಪ್ರಾರಂಭಿಸಿತು ಎಂದು ನಂಬಲಾಗಿದೆ. ಪ್ರಾರ್ಥನೆ ಮತ್ತು ಧ್ಯಾನ. ಬೌದ್ಧರು ದೇವಾಲಯಗಳಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು, ಧ್ಯಾನಗಳನ್ನು ಮತ್ತು ಬುದ್ಧನ ಬೋಧನೆಗಳ ಕುರಿತು ಉಪದೇಶಗಳನ್ನು ಆಯೋಜಿಸುತ್ತಾರೆ. ಚಾತುರ್ಮಾಸದ ಆರಂಭ. ಬೌದ್ಧ ಸನ್ಯಾಸಿಗಳು ಈ ದಿನದಿಂದ 3 ತಿಂಗಳ ವಸ್ಸ, ಮಳೆಗಾಲ ಅವಧಿಯನ್ನು ಪ್ರಾರಂಭಿಸುತ್ತಾರೆ. ಈ ಅವಧಿಯಲ್ಲಿ ಅವರು ಒಂದೇ ಸ್ಥಳದಲ್ಲಿ, ಸಾಮಾನ್ಯವಾಗಿ ತಮ್ಮ ದೇವಾಲಯಗಳಲ್ಲಿ ಉಳಿದು ಧ್ಯಾನ ಮತ್ತು ಅಧ್ಯಯನದಲ್ಲಿ ತೊಡಗುತ್ತಾರೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಬೌದ್ಧ ಧರ್ಮದಲ್ಲಿ ಗುರು ಪೂರ್ಣಿಮೆಯು ಜ್ಞಾನ, ಕರುಣೆ ಮತ್ತು ಬುದ್ಧನ ಬೋಧನೆಗಳ ಮಹತ್ವವನ್ನು ನೆನಪಿಸುವ ದಿನವಾಗಿದೆ ಮತ್ತು ಅದು ಗುರು ಶಿಷ್ಯ ಪರಂಪರೆಯ ಆಳವಾದ ಗೌರವವನ್ನು ಪ್ರತಿಬಿಂಬಿಸುತ್ತದೆ.